ಜೈ ಭಾರತ್, ವಂದೇ ಮಾತರಂ. ಈ ಘಟನೆ ಭಾರತದಲ್ಲಿ ಏನಾದರೂ ನಡೆದಿದ್ದರೆ ಇಷ್ಟೊತ್ತಿಗೆ ಅಮೆರಿಕ ಬಾಯ್ ಬಾಯ್ ಬಡ್ಕೊಳ್ತಿತ್ತು. ಇನ್ನು ಭಾರತದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ಈ ಅಮೆರಿಕ ಅಲ್ಲಿನ ಈ ಘಟನೆಗೆ ಸುಮ್ಮನೆ ಕೂತಿದೆ. ಅಮೆರಿಕ ಒಂದು ಶಕ್ತಿಶಾಲಿ ರಾಷ್ಟ್ರ. ಆದರೆ ಅಲ್ಲಿನ ಒಬ್ಬ ಗಣ್ಯ ವ್ಯಕ್ತಿಗೆ ಸೆಕ್ಯುರಿಟಿ ಟ್ರೀಟ್ ಆಗಿದೆ. ಅಂದರೆ ಭದ್ರತೆ ಲೋಪವಾಗಿದೆ. ಅದು ಕೂಡ ಒಂದು ಬಾರಿ ಅಲ್ಲ, ಇದು ಎರಡನೇ ಬಾರಿ. ಸ್ವಲ್ಪದ್ರಲ್ಲೇ ಆ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಡೊನಾಲ್ಡ್ ಟ್ರಂಪ್. ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಸ್ಪರ್ಧಿ. ಅವರ ಬಗ್ಗೆ ಹೇಳುವುದಾದರೆ, ಅವರ ಮೇಲೆ 2 ಸಲ ದಾಳಿಯಾದರೂ ಸ್ವಲ್ಪದ್ರಲ್ಲೇ ಬದುಕುಳಿದಿದ್ದಾರೆ. ಆದರೆ ಇದರ ಬಗ್ಗೆ ಅಮೆರಿಕ ಮಾತ್ರ ಚಕಾರ ಎತ್ತುವುದಿಲ್ಲ. ತನಗೇನೋ ಗೊತ್ತೇ ಇಲ್ಲ ಅಂತರ ಭಾವಿಸುತ್ತಿದೆ. ಇದೇ ಘಟನೆ ಬೇರೆ ರಾಷ್ಟ್ರದಲ್ಲಿ ನಡೆದಿದ್ದರೆ ಇಷ್ಟೊತ್ತಿಗೆ ಅಲ್ಲಿನ ಅಧಿಕಾರಿಗಳು ಮೂಗು ತುರಿಸುತ್ತಿದ್ರು. ಓಕೆ, ಅದು ಏನೇ ಇರಲಿ, ಇಲ್ಲಿ ಟ್ರಂಪ್ ಮೇಲೆ ದಾಳಿ ಮಾಡುವಂಥದ್ದು ಏನಾಗಿದೆ? ಲಾಸ್ಟ್ ಟೈಮ್ ಅವರ ಮೇಲೆ ದಾಳಿ ಮಾಡುವಾಗ ಸ್ವಲ್ಪ ಕಿವಿಗೆ ತಾಗಿತ್ತು. ಆದರೆ ಈ ಬಾರಿ ದಾಳಿ ಮಾಡುವ ಮುಂಚೆನೇ ಆ ವ್ಯಕ್ತಿಯನ್ನು ಹಿಡಿಯಲಾಗಿದೆ. ಅವರು ತನ್ನದೇ ಗಾಲ್ಫ್ ಕೋರ್ಟಲ್ಲಿ ಆಡುತ್ತಿರುವಾಗ ಈ ಘಟನೆ ನಡೆದಿದೆ. ಈ ಘಟನೆ ನಡೆದದ್ದು ಅಮೆರಿಕದ ಫ್ಲೋರಿಡಾದಲ್ಲಿ. ಟ್ರಂಪ್ ಗಲ್ಫ್ ಆಡುತ್ತಿರುವಾಗಲೇ ಸುಮಾರು 400ರಿಂದ 500 ಮೀಟರ್ ದೂರ ಇರ್ಬೋದು. ಅಲ್ಲಿಂದನೇ ಅವನು ಫೈರ್ ಮಾಡಲು ಶುರು ಮಾಡಿದ. ಅಷ್ಟರಲ್ಲೇ ಅಲರ್ಟ್ ಆದ ಈ ಭದ್ರತಾ ಸಿಬ್ಬಂದಿಗಳು ಅವನನ್ನು ಹಿಡಿದಿದ್ದಾರೆ. ಆದರೆ ಇಲ್ಲಿ ಒಂದು ಕ್ವಶನ್ ಮೂಡುತ್ತದೆ, ಅದು ಭದ್ರತಾ ಲೋಪ ಹೇಗಾಯಿತು ಅಂತ. ಅದು ಕೂಡ ಎರಡನೇ ಬಾರಿ. ಅದು ಅಲ್ಲದೆ ಅವರ ಮೇಲೆ ದಾಳಿ ಪ್ರಯತ್ನ ನಡೆದಿರುವುದು ಈ ಎಲೆಕ್ಷನ್ ಟೈಮಲ್ಲಿ ಅಂತಲೇ ಹೇಳ್ಬೋದು. ಇವನು ಯೂಸ್ ಮಾಡಿದ್ದು AK-47. ಇನ್ನು AK-47 ಯಾವ ರಾಷ್ಟ್ರ ಮ್ಯಾನುಫ್ಯಾಕ್ಚರ್ ಮಾಡ್ತದೆ ಅಂತ ನೋಡ್ಲಿಕ್ಕಾದ್ರೆ ಅದು ರಷ್ಯಾ. ಅಮೆರಿಕದವರು ಈ ಗನ್ಗಳನ್ನು ತಯಾರಿಸುತ್ತಾರೆ. ಆದರೂ ಈ ದಾಳಿಕೋರ ರಷ್ಯಾದ AK-47 ಯಾಕೆ ಬಳಸಿದ್ದ ಅಂತ ಗೊತ್ತಾಗ್ಲಿಲ್ಲ. ಇನ್ನೊಂದು ವಿಚಾರ ಅಂದ್ರೆ, ಈ ಎಲನ್ ಮಸ್ಕ್ ಹೇಳ್ತಾರೆ ಟ್ರಂಪ್ನ ಮೇಲೆ ಈ ದಾಳಿ ಪ್ರಯತ್ನ ನಡೆಯುತ್ತದೆ, ಆದರೆ ಯಾವಾಗಲೂ ಈ ಕಮಲಾ ಹ್ಯಾರಿಸ್ ಆಗಲಿ ಅಥವಾ ಜೋ ಬೈಡನ್ ಆಗಲಿ ಇವರ ಮೇಲೆ ಯಾಕೆ ದಾಳಿ ಆಗುತ್ತಿಲ್ಲ ಅಂತ ಟ್ವೀಟ್ ಮಾಡಿದ್ರು. ಈ ಬಂಧಿತ ವ್ಯಕ್ತಿ ಅಮೆರಿಕದ ಫ್ಲೋರಿಡಾದ ರಿಯಾನ್ ರೂತ್ ಅಂತ ಗುರುತಿಸಲಾಗಿದೆ. ಈ ದಾಳಿಕೋರ ಟ್ರಂಪ್ ಮೇಲೆ ಫೈರ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಕಾರನ್ನು ಬಳಸುತ್ತಾನೆ. ಈ ಕಾರಿನಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿರುವಾಗ ಅಲ್ಲಿನ ಗುಪ್ತಚರ ಏಜೆಂಟ್ಗಳು ಇವನನ್ನು ಪತ್ತೆ ಹಚ್ಚುತ್ತಾರೆ. ಆಗ ಒಂದು ಕಡೆ ಕಾರು ವೇಗವಾಗಿ ಬರುತ್ತದೆ. ಆಗ ಅಲ್ಲಿನ ಪೊಲೀಸರು ತಡೆದು ಪರಿಶೀಲಿಸುವಾಗ ಕೆಲವೊಂದು ಈ AK-47 ಹಾಗೂ ಮುಂತಾದ ವಸ್ತುಗಳು ಪತ್ತೆಯಾಗಿದೆ. ಇಲ್ಲಿ ಏನು ನಡೆದಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನಷ್ಟು ಅದರ ಬಗ್ಗೆ ಮಾಹಿತಿ ಹೊರಬೇಕಾಗಿದೆ. ಕೆಲವು ವ್ಯಕ್ತಿಗಳಿಗೆ ವೈರಿಗಳು ಇರುವುದು ಸಹಜ. ಆದರೆ ಈ ಎಲೆಕ್ಷನ್ ಟೈಮಲ್ಲೇ ಯಾಕೆ ಅವನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾರೆ? ಇದರಲ್ಲಿ ಕಾಣದ ಶಕ್ತಿಗಳ ಕೈವಾಡ ಇದೆ ಅಂತಲೇ ಹೇಳ್ಬೋದು. ಆದರೆ ಇದರ ಹಿಂದೆ ಯಾರಿದ್ದಾರೆ ಅಂತ ಇನ್ನು ತಿಳಿದು ಬರಬೇಕಾಗಿದೆ. ಯಾಕಂದ್ರೆ ಈಗಲೇ ಅವನ ವಿರುದ್ಧ ತನಿಖೆಯನ್ನು ನಡೆಸುತ್ತಿದ್ದಾರೆ. ಈ ಮೊದಲನೇ ವ್ಯಕ್ತಿಯನ್ನು ಅಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ. ಆದರೆ ಈ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಇನ್ನು ಟ್ರಂಪ್ಗೂ ಹಾಗೂ ಆ ವ್ಯಕ್ತಿಗೂ ಏನಾದ್ರೂ ಸಂಬಂಧ ಇದೆ ಅಂತ ಇನ್ನು ಗೊತ್ತಾಗಬೇಕಾಗಿದೆ. ಅಥವಾ ಟ್ರಂಪ್ಗೆ ಯಾರಾದರೂ ಹೆದರಿಸುತ್ತಿದ್ದಾರಾ? ಅಂದ್ರೆ ನೀನು ಎಲೆಕ್ಷನ್ಗೆ ನಿಲ್ಬೇಡ, ನಿಂತ್ರೆ ನಿನ್ನನ್ನು ಶೂಟ್ ಮಾಡ್ತೀವಿ, ಹೀಗಂತ ಯಾರಾದರೂ ಬೆದರಿಸುತ್ತಿದ್ದಾರಾ? ಈ ಆಯಾಮದ ಮೂಲಕವೂ ತನಿಖೆ ಆಗುತ್ತಿದೆ. ಇದೊಂದು ದೊಡ್ಡ ಘಟನೆ ಸಣ್ಣದ್ರಲ್ಲಿ ತಪ್ಪಿದೆ ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಟ್ರಂಪ್ ಇನ್ನಷ್ಟು ಅಲರ್ಟ್ ಆಗುವುದು ಉತ್ತಮ.